ನಮಸ್ಕಾರ ಎಲ್ಲರಿಗೂ. ಡಾಕ್ಟರ್ ಚಿರಾಗ್ ಮಾತಾಡೋದು. ಇವತ್ತಿನ ಉದ್ದೇಶ ಪೇಷಂಟ್ಗಳಿಗೆ ಈ ಇನ್ಸುಲಿನ್ ಬಗ್ಗೆ ಏನೇನು ನಾವು ಸಾಮಾನ್ಯವಾಗಿ ತಪ್ಪುಗಳು ಮಾಡ್ಬೋದು, ಅದನ್ನು ಹೆಂಗೆ ತಿದ್ಕೊಳ್ಳೋದು, ಆಮೇಲೆ ಶುಗರ್ಸ್ನ ಹೆಂಗೆ ಪ್ರಾಕ್ಟಿಕಲ್ ಆಗಿ ಬೆಟರ್ ಕಂಟ್ರೋಲಲ್ಲಿ ತಗೋಬೋದು ಅಂತ ಒಂದು ಸಣ್ಣ ಎಜುಕೇಷನ್ ಸೆಷನ್ನು. ಸೊ ಕೇಳಿಸ್ಕೊಳ್ಳಿ. ನಿಮಗೆ ಪೇಷಂಟ್ಸಿಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರುತ್ತೆ ಯೂಶ್ವಲಿ ಇನ್ಸುಲಿನ್ ಜೊತೆ. ಬಟ್ ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಟೆಕ್ನಿಕಲ್ ಡಿಫಿಕಲ್ಟಿ ಆದಾಗ ಇನ್ಸುಲಿನ್ ಡೋಸೇಜ್ ಎಲ್ಲ ಬಾಡಿ ಒಳಗೆ ಎಫೆಕ್ಟಿವ್ ಆಗಿರಲ್ಲ. ಸೊ ನಾನು ಈಗ ಇನ್ಸುಲಿನ್ ಹ್ಯಾಕ್ ತಗೊಳ್ಳೋದು, ಹೆಂಗೆ ಉಪಯೋಗಿಸೋದು, ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀನಿ. ಸೊ ಸಕ್ಕರೆ ಕಾಯಿಲೆ ಅಂದರೆ ಎಲ್ಲರಿಗೂ ಗೊತ್ತಿದ್ದಂಗೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡಲ್ಲ. ಆದ್ದರಿಂದ ನಮ್ಮ ಶುಗರ್ ಜಾಸ್ತಿ ಆಗುತ್ತೆ. ಇದರಿಂದ ನಮ್ಮ ಬೇರೆ ಅಂಗಾಂಗಗಳಿಗೆ ಎಫೆಕ್ಟ್ ಆಗುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಶುಗರ್ ಕಾಯಿಲೆಯಿಂದ ಸಫರ್ ಮಾಡ್ತಿರೋ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾನೆ ಬರ್ತಿದೆ. ವರ್ಲ್ಡಲ್ಲಿ ಡಯಾಬಿಟೀಸ್ ಕ್ಯಾಪಿಟಲ್ ಅಂತ ಕರೀತಾರೆ ಇಂಡಿಯಾಗೆ. ಸೊ ಸಾಮಾನ್ಯವಾಗಿ ನಾವು 3 ಥರ ಡಯಾಬಿಟೀಸ್ ನೋಡ್ತೀವಿ. ಒಂದು ಟೈಪ್ 1 ಡಯಾಬಿಟೀಸ್. ಇದು ಯೂಶ್ವಲಿ ಮಕ್ಕಳಲ್ಲಿ ಬರೋವಂಥದ್ದು. ಇವರಲ್ಲಿ ಇನ್ಸುಲಿನ್ ಉತ್ಪತ್ತಿನೇ ಕಮ್ಮಿ ಇರುತ್ತೆ, ಇನ್ಸುಲಿನ್ ಕಣಗಳು ನಾಶ ಆಗಿರುತ್ತೆ. ಇದು ಮಕ್ಕಳಲ್ಲಿ ನಾವು ಸಾಮಾನ್ಯವಾಗಿ ನೋಡಿದ್ರು ಯಾವುದೇ ಏಜ್ ಗ್ರೂಪಲ್ಲಾದರೂ ಈ ಕಾಯಿಲೆ ಬರ್ಬೋದು. ಇದು ಟೈಪ್ 1 ಡಯಾಬಿಟೀಸ್ ಅಂತ ಕರಿತೀವಿ. ಇದಕ್ಕೆ ಟ್ರೀಟ್ಮೆಂಟು ಬರೀ ಇನ್ಸುಲಿನ್, ಬೇರೆ ಯಾವ ಮಾತ್ರೆಗಳ ಪಾತ್ರವೂ ಇದರಲ್ಲಿ ಇರೋದಿಲ್ಲ. ಇದು ಟೈಪ್ 1 ಡಯಾಬಿಟೀಸ್. ಸೊ ನೆಕ್ಸ್ಟ್ ನಾವು ಸಾಮಾನ್ಯವಾಗಿ ನೋಡೋದು ಟೈಪ್ 2 ಡಯಾಬಿಟೀಸ್ ಅಂತ. ಇದರಲ್ಲಿ ನಮ್ಮ ಜೀವನ ಶೈಲಿಯಿಂದ ತೂಕ ಹೆಚ್ಚಾಗಿ ಬರುವ ಸಕ್ಕರೆ ಕಾಯಿಲೆ. ಸೊ ಇದು ಇನ್ಸುಲಿನ್ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗತ್ತೆ, ಆದರೆ ಇದು ಎಫೆಕ್ಟಿವ್ ಆಗಿ ಕೆಲಸ ಮಾಡೋದಿಲ್ಲ. ಆದ್ದರಿಂದ ಇದಕ್ಕೆ ನಾವು ಮಾತ್ರೆಗಳನ್ನು ಬಳಸ್ತೀವಿ. ಸ್ವಲ್ಪ ಲೇಟರ್ ಸ್ಟೇಜ್ ಶುಗರ್ ಕಂಟ್ರೋಲ್ ಆಗ್ತಾ ಇಲ್ಲ ಅಂದಾಗ ಇನ್ಸುಲಿನ್ ಕೂಡ ಬಳಸ್ತೀವಿ. 3ನೇ ಥರ ಡಯಾಬಿಟೀಸ್ ಅಂದರೆ ಪ್ರೆಗ್ನೆನ್ಸಿಯಲ್ಲಿ ಉಂಟಾಗೋ ಡಯಾಬಿಟೀಸ್. ಸೊ ಇದು ನಾನು ಮುಂಚೆ ವಿವರಿಸಿದಾಗೆ ಟೈಪ್ 1 ಡಯಾಬಿಟೀಸ್ನಲ್ಲಿ ಇನ್ಸುಲಿನ್ನ ಅಗತ್ಯ 100% ಖಚಿತವಾಗಿ ಇರುತ್ತೆ. ಟೈಪ್ 2 ಡಯಾಬಿಟೀಸಲ್ಲಿ ಒಬ್ಬೊಬ್ಬರ ರೋಗಿಗೆ ಬೇರೆ ಬೇರೆ ರಿಕ್ವೈರ್ಮೆಂಟ್ ಇರುತ್ತೆ, ಅದನ್ನು ನೋಡಿ ನಾವು ಇನ್ಸುಲಿನ್ನ ಯೂಸ್ ಮಾಡ್ತೀವಿ. ಸೊ ಇನ್ಸುಲಿನ್ ಹೆಂಗೆ ಕೆಲಸ ಮಾಡುತ್ತೆ ಶುಗರ್ ಕಮ್ಮಿ ಮಾಡೋದ್ರಲ್ಲಿ ಅಂದರೆ, ಇನ್ಸುಲಿನ್ನು ಒಂದೊಂದು ಕಣಗಳ ಮೇಲೂ ಕುತ್ಕೊಂಡು ಶುಗರ್ನ ಹೀರ್ಕೊಳ್ಳೋ ಕೆಪಾಸಿಟಿನ ಜಾಸ್ತಿ ಮಾಡುತ್ತೆ. ಆಮೇಲೆ ಲಿವರಲ್ಲೂ ಅಷ್ಟೇ ಬ್ಲಡ್ಡಿಂದ ಇನ್ಸುಲಿನ್ನ ತೆಗೆದು ಹಾಕಿ ಸ್ಟೋರೇಜ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ಒಂದು ಚಮತ್ಕಾರದ ಡ್ರಗ್ಗು ಇನ್ಸುಲಿನ್ನು. ಇದರಿಂದ ಎಷ್ಟೊಂದು ಜನರ, ಲೆಕ್ಕವಿಲ್ಲದ ಜನರ ಪ್ರಾಣಗಳು ಉಳಿದಿದೆ, ಎಸ್ಪೆಷಲಿ ಟೈಪ್ 1 ಡಯಾಬಿಟೀಸ್. ಸೊ ಯಾವ್ದ್ಯಾವ ಥರ ಇನ್ಸುಲಿನ್ ಇರುತ್ತೆ? ಸೊ ಇದು ಯೂಶ್ವಲಿ 5 ಥರ ಇನ್ಸುಲಿನ್ ಇರುತ್ತೆ. ಬಟ್ ಫಸ್ಟ್ 3 ನಾನು ಹೇಳೋದು ಶಾರ್ಟ್ ಆ್ಯಕ್ಟಿಂಗ್, ರ್ಯಾಪಿಡ್ ಆ್ಯಕ್ಟಿಂಗ್, ಫಾಸ್ಟರ್ ರ್ಯಾಪಿಡ್ ಆ್ಯಕ್ಟಿಂಗ್. ಇದು 3 ಸ್ವಲ್ಪ ಕಾಲಕ್ರಮೇಣ ಕೆಲಸ ಮಾಡೋ ಇನ್ಸುಲಿನ್ ಅಂತ ಕರಿಬೋದು. ಇದು ಯೂಶ್ವಲಿ ನಮ್ಮ ಬ್ಲಡ್ಡಲ್ಲಿ 4 ರಿಂದ 6 ಗಂಟೆಗಳ ಕಾಲ ಇರುತ್ತೆ. ಇನ್ನೊಂದು ನಮ್ಮ ಮಧ್ಯಂತರ ಆಕ್ಟ್ ಆಗೋ ಇನ್ಸುಲಿನ್ನು ಯೂಶ್ವಲಿ ನಮ್ಮ ಬ್ಲಡ್ಡಲ್ಲಿ 12 ರಿಂದ 14 ಗಂಟೆಗಳ ಕಾಲ ಇರುತ್ತೆ. ಇನ್ನೊಂದು ಥರ ಇನ್ಸುಲಿನ್ ದೀರ್ಘಕಾಲದ ಇನ್ಸುಲಿನ್, ಸದಾ ಒಂದು 24 ಗಂಟೆ ಲೋ ಲೆವೆಲ್ನಾಗ ಕೆಲಸ ಮಾಡೋ ಇನ್ಸುಲಿನ್ ಇರುತ್ತೆ. ಇದು 3 ತರಹದ ಇನ್ಸುಲಿನ್. ಸೊ ನಾವು ಸಾಮಾನ್ಯವಾಗಿ ಇದು ಈ ಸ್ಲೈಡಲ್ಲಿ ಜಸ್ಟ್ ಇನ್ಸುಲಿನ್ನು ವಿತ್ ಏನು ಕಾಂಪೋಸಿಷನ್ ಅಂತ ಹೇಳಲಾಗಿದೆ. ಬಟ್ ಬೇಸಿಕ್ ಅಂದರೆ 3 ಥರದ ಇನ್ಸುಲಿನ್ಗಳಿರುತ್ತೆ. ಸ್ಲೋ ಅಂದರೆ ಸ್ವಲ್ಪ 4 ರಿಂದ 6 ಗಂಟೆಗಳ ಕಾಲ ಆ್ಯಕ್ಟ್ ಆಗೋ ಇನ್ಸುಲಿನ್ನು, 12 ಗಂಟೆಗಳ ಕಾಲ ಆ್ಯಕ್ಟ್ ಆಗೋ ಇನ್ಸುಲಿನ್, ಇನ್ನೊಂದು 24 ಗಂಟೆಗಳ ಕಾಲ ಆ್ಯಕ್ಟ್ ಆಗೋ ಇನ್ಸುಲಿನ್ ಇರುತ್ತೆ. ಸೊ ನಾವು ಯಾವುದನ್ನು ಯಾವಾಗ ಬಳಸ್ತೀವಿ ಅನ್ನೋದು ತಿಳ್ಕೊಳ್ಳೋದು ಸ್ವಲ್ಪ ತುಂಬ ಮುಖ್ಯ ಆಗುತ್ತೆ. ಯೂಶ್ವಲಿ ನಾವು 3 ಸರಿ ಊಟ ಮಾಡ್ತೀವಿ. ಊಟ ಮಾಡಿದಾಗ ನಮ್ಮ ಶುಗರ್ ಏರಿಕೆ ಆಗುತ್ತೆ. ಇದನ್ನು ತಡೆ ಹಿಡಿಯೋದಕ್ಕೆ ಯೂಶ್ವಲಿ ಸಣ್ಣ ಪ್ರಮಾಣದಲ್ಲಿ ಕೆಲಸ ಮಾಡೋ ಇನ್ಸುಲಿನ್, ಶಾರ್ಟ್ ಆ್ಯಕ್ಟಿಂಗ್ ಇನ್ಸುಲಿನ್ನ ಬಳಸ್ತೀವಿ. ಆಮೇಲೆ ಲಿವರು ನಾವು ಮಲ್ಕೊಂಡಾಗ, ಫಾಸ್ಟಿಂಗಲ್ಲಿದ್ದಾಗ ಒಂದು ಪ್ರಮಾಣದಲ್ಲಿ ಶುಗರನ್ನು ಎತ್ತಾಕತ್ತೆ. ಇದನ್ನು ತಡೆ ಹಿಡಿಯೋಕ್ಕೆ ನಾವು ಲಾಂಗ್ ಆ್ಯಕ್ಟಿಂಗ್ ಇನ್ಸುಲಿನ್ ಅಥವಾ ದೀರ್ಘಕಾಲ ಕೆಲಸ ಮಾಡೋ ಇನ್ಸುಲಿನ್ನ ಉಪಯೋಗಿಸ್ತೀವಿ.
ಸೊ ಇನ್ಸುಲಿನ್ನು ನಾವು ಇಂಜೆಕ್ಷನ್ ಮಾಡಿದಾಗ ಅಲ್ಲಿ ಏನೇನು ಕಾರಣಗಳಿರ್ಬೋದು ಅದನ್ನ ಹೀರ್ಕೊಳ್ಳೋದ್ರ ಮೇಲೆ ಅಫೆಕ್ಟ್ ಆಗುತ್ತೆ ಅಂತ ಒಂದು ಸ್ಲೈಡ್ ಇದೆ. ಯೂಶ್ವಲಿ ನಾವು ಎಕ್ಸಸೈಸ್ ಇನ್ಸುಲಿನ್ ತಗೊಂಡ ತಕ್ಷಣ ಎಕ್ಸಸೈಸ್ ಮಾಡಿದಾಗ ಹೀರ್ಕೊಳ್ಳೋದು ಇದು ಜಾಸ್ತಿ ಆಗುತ್ತೆ. ಅಲ್ಲಿ ಉಚ್ಕೊಳ್ಳೋದೆಲ್ಲ ಮಾಡಿದ್ರೆ ಸ್ವಲ್ಪ ಹೀರ್ಕೊಳ್ಳೋದು ಜಾಸ್ತಿ ಆಗುತ್ತೆ. ಟೆಂಪ್ರೇಚರ್, ಹೀಟು, ಬಿಸಿ ನೀರು ಸ್ನಾನ ಇದೆಲ್ಲ ಇನ್ಸುಲಿನ್ ಅಬ್ಸಾರ್ಪ್ಷನ್ ಅಲ್ಲಿ ಜಾಸ್ತಿ ಆಗುತ್ತೆ. ಸೊ ಇದು ಇವಾಗಿಂದ ಇನ್ಸುಲಿನ್ ನಾವು ಹೇಗೆ ಯೂಸ್ ಮಾಡಬೇಕು, ಹೆಂಗೆ ತಗೋಬೇಕು ಅನ್ನೋದ್ರ ಬಗ್ಗೆ ಚೂರು ಟೆಕ್ನಿಕಲ್ ಪಾಯಿಂಟ್ಸ್ ಹೇಳ್ತೀವಿ. ಇನ್ಸುಲಿನ್ನು 2 ಥರ ಬರುತ್ತೆ. ಒಂದು ಸಿರಿಂಜಲ್ಲಿ ಬರುತ್ತೆ, ಇನ್ನೊಂದು ಪೆನ್ನಲ್ಲಿ ಬರುತ್ತೆ. ಸೊ ಸಿರಿಂಜಲ್ಲಿ ಬರೋದು, ಪೆನ್ನಲ್ಲಿ ಬರೋ ಇನ್ಸುಲಿನ್ನು ನೀಡಲು ಸೂಜಿ ಸೈಜಲ್ಲಿ ವ್ಯತ್ಯಾಸ ಆಗುತ್ತೆ. ಯೂಶಲಿ ಸಿರಿಂಜಲ್ಲಿ ಸ್ವಲ್ಪ ಉದ್ದಂತ ಸೂಜಿ ಇರುತ್ತೆ, ಪೆನ್ನಲ್ಲಿ ಯೂಶಲಿ ಒಂದು ಸಣ್ಣ ಸೂಜಿ ಇರುತ್ತೆ. ಆಮೇಲೆ ಈಗ ಇನ್ಸುಲಿನ್ ಈಗ ರೀಸೆಂಟ್ ಆಗಿ ಪಂಪ್ಗಳು ಇದೆಲ್ಲ ಬಳಕೆನೂ ಹೆಚ್ಚಾಗ್ತಾ ಇದೆ. ಸೊ ಇನ್ಸುಲಿನ್ ಸಿರಿಂಜನ್ನ ಹೇಗೆ ಅಡ್ಮಿನಿಸ್ಟರ್ ಮಾಡೋದು? ಸೊ ಫಸ್ಟ್ ನಮಗೆ ಬೇಕಾದ ವಸ್ತುಗಳನ್ನ ಕ್ಲೀನಾಗಿ ರೆಡಿ ಮಾಡ್ಕೋಬೇಕು. ಆಮೇಲೆ ಇದು ಪಾರ್ಟ್ಗಳು ಇನ್ಸುಲಿನ್ದು, ಅಲ್ಲಿ ಯೂನಿಟ್ದು ನಂಬರ್ ಇರುತ್ತೆ, ಸೂಜಿ ಇರುತ್ತೆ, ಆಮೇಲೆ ಹ್ಯಾಂಡಲ್ ಇರುತ್ತೆ. 2 ಥರ ಸಿರಿಂಜ್ ಇರುತ್ತೆ. ಇಲ್ಲಿ ನಾನು ಒಂದು ಸ್ವಲ್ಪ ಡೀಟೇಲ್ ಆಗಿ ಮಾತಾಡ್ತೀನಿ. ರೆಡ್ ಕಲರ್ ಸಿರಿಂಜ್ ಅಂತ ಬರುತ್ತೆ, ಆರೆಂಜ್ ಕಲರ್ ಸಿರಿಂಜ್ ಅಂತ ಬರುತ್ತೆ. ನೀವು ಯಾವಾಗಲೂ ಇನ್ಸುಲಿನ್ ತಗೊಳ್ಳೋ ಮುಂಚೆ ವಯಲ್ ಮೇಲೆ ಬರೆದಿರ್ತಾರೆ U40 ಇಲ್ಲ U100 ಅಂತ. ಸೊ ಇದನ್ನ ಕ್ಲೀನಾಗೆ ನೋಡ್ಕೋಬೇಕು. U40 ಅಲ್ಲಿರೋ ವಯಲ್ನ U40 ಸಿರಿಂಜಿಂದಾನೇ ತೆಗಿಬೇಕು, U100 100 ಸಿರಿಂಜಿಂದಾನೇ ತೆಗಿಬೇಕು. ಇಲ್ಲ ಡೋಸು ಡಬಲ್ ಆಗಿ ಬದಲಾವಣೆ ಆಗುತ್ತೆ, ಇದರಿಂದ ಲೋ ಶುಗರ್ ಆಗೋ ಸಂಭವಗಳು ಎಲ್ಲ ಜಾಸ್ತಿ ಇರುತ್ತೆ. ಸೊ ಇದು ಮತ್ತೆ ಡೀಟೇಲ್ ಆಗಿ ಸಿರಿಂಜ್ ಬಗ್ಗೆ ಕೊಟ್ಟಿರೋದು. ಸೊ ಇದು ಬಹಳ ಮುಖ್ಯವಾಗುತ್ತೆ, ಯಾಕೆಂದ್ರೆ ಇನ್ಸುಲಿನ್ ನಾವು ತಗೊಂಡು ಹಾಕೋತೀವಿ, ಬಟ್ ಅದು ಕ್ಲೀನಾಗಿ ನಮ್ಮ ದೇಹದಲ್ಲಿ ಹೋಗ್ತಿದೆ ಅಂತ ಖಚಿತಪಡಿಸೋದಕ್ಕೆ ಒಂದು ಕೆಲವು ಸ್ಟೆಪ್ಸ್ಗಳನ್ನ ಫಾಲೋ ಮಾಡಬೇಕು. ಈ ಸ್ಲೈಡಲ್ಲಿ ಕ್ಲೀನಾಗಿ ಫಸ್ಟು ಕೈ ತೊಳಿಬೇಕು, ನೆಕ್ಸ್ಟು ಇನ್ಸುಲಿನ್ನ ಕ್ಯಾಪ್ನ ಒರೆಸ್ಬೇಕು, ಆಮೇಲೆ ಏರ್ ಬಬಲ್ಲು ಇನ್ಸುಲಿನ್ ಸಿರಿಂಜಲ್ಲಿ ಬಂದರೆ ಡೋಸ್ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ಫಸ್ಟು ನಿಮ್ದು ಎಷ್ಟು ಯೂನಿಟ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದಾರೋ ಅಷ್ಟು ಏರ್ನ ಎಳ್ಕೊಂಡು ಸಿರಿಂಜಲ್ಲಿ ಬಾಟಲಲ್ಲಿ ಹಾಕಬೇಕು. ಅದಾದಮೇಲೆ ಸಿರಿಂಜನ್ನ ಅಪ್ಸೈಡ್ ಡೌನ್ ತಿರುಗಿಸ್ಬಿಟ್ಟು ಇನ್ಸುಲಿನ್ನ ಎಳ್ಕೋಬೇಕು. ಆಮೇಲೆ ಚುಚ್ಕೊಳ್ಳುವಾಗ ಸ್ಟ್ರೈಟಾಗಿ 90 ಡಿಗ್ರಿಯಲ್ಲಿ ಸ್ಟ್ರೈಟಾಗಿ ಚುಚ್ಕೋಬೇಕು. ಅದಾದಮೇಲೆ ಇಮಿಡಿಯೇಟಾಗಿ ತೆಗಿಬಾರ್ದು. ಅಟ್ಲೀಸ್ಟ್ ನಿಧಾನವಾಗಿ 15 ತನಕ ಇಲ್ಲ 30 ತನಕ ಎಣಿಸೋದ್ರಲ್ಲಿ ನಮಗೆ ಇನ್ಸುಲಿನ್ ಕ್ಲೀನಾಗಿ ಒಳಗೋಗಿದೆ ಅನ್ನೋ ಒಂದು ಗ್ಯಾರಂಟಿ ಬರುತ್ತೆ. ಅದಾದಮೇಲೆ ಇನ್ಸುಲಿನ್ ಸಿರಿಂಜನ್ನು ಒಂದು ಪಂಚರ್ ಪ್ರೂಫ್ ಕಂಟೈನರ್, ಏಕೆಂದರೆ ಈಗ ನಮ್ಮ ವೇಸ್ಟ್ ಎಲ್ಲ ಕ್ಲಿಯರ್ ಮಾಡೋರಿಗೆ ಆಘಾತವಾಗಿ ಆ ಇನ್ಸುಲಿನ್ ಸಿರಿಂಜ್ ಚುಚ್ಕೊಳ್ಬಾರ್ದು. ಇದಕ್ಕಾಗಿ ನೀವು ಒಂದು ಡಿಟರ್ಜೆಂಟ್ ಬಾಟ್ಲು ಇಲ್ಲ ಟೈಟ್ ಪ್ಲಾಸ್ಟಿಕ್ ಬಾಟ್ಲನ್ನ ಮನೇಲಿ ಇಟ್ಕೊಂಡು ಅದರೊಳಗಡೆ ಎಲ್ಲ ಸಿರಿಂಜ್ಗಳನ್ನ ಹಾಕಿ ಮುಚ್ಚಿ, ಯಾರು ನಿಮ್ಮ ಕಸ ಅವ್ರನ್ನೆಲ್ಲ ಎತ್ತಾಕ್ತಾರೋ ಅವರಿಗೆ ಕ್ಲಿಯರ್ ಆಗಿ ಹೇಳಬೇಕು ಇದರಲ್ಲಿ ಇನ್ಸುಲಿನ್ ಸಿರಿಂಜ್ಗಳಿದೆ ಅಂತ. ಸೊ ಅವ್ರಿಗೂ ಪ್ರಾಣಕ್ಕೆ ಅಪಾಯ ಆಗೋದು ತಪ್ಪತ್ತೆ ಈ ಥರ ಮಾಡೋದ್ರಿಂದ. ಸೊ ಇನ್ಸುಲಿನ್ ಟೆಕ್ನಿಕ್ಕು ಯೂಶಲಿ ಸಿರಿಂಜಲ್ಲಿ ಇದರಲ್ಲಿ ಸ್ಟ್ರೈಟ್ ಆಗಿ ತಗೋಬೋದು. ಯಾರಿಗೆ ಬೆಂಡ್ ಮಾಡ್ಬೋದಂದ್ರೆ ಯಾರು ಎಲ್ಡರ್ಲಿ ಏಜ್ ಗ್ರೂಪಲ್ಲಿ ಅವ್ರ ಚರ್ಮ ಭಾಳ ತಿನ್ನಾಗಿರೋರಲ್ಲಿ ಇವರಷ್ಟೇ ಒಂದು 45 ಡಿಗ್ರಿ ಆ್ಯಂಗಲಲ್ಲಿ ತಗೋಬೇಕು. ಇಲ್ಲ ಸಣ್ಣ ಮಕ್ಕಳಲ್ಲಿ ಈ ಥರ ತಗೋಬೇಕು 45 ಡಿಗ್ರಿ ಆ್ಯಂಗಲಲ್ಲಿ. ಇಲ್ಲ ಅಂದರೆ ಸಾಮಾನ್ಯವಾಗಿ ನಾವು ಡೈರೆಕ್ಟ್ 90 ಡಿಗ್ರಿಯಲ್ಲಿ ತಗೊಳ್ಳಿ ಅಂತಲೇ ರೆಕಮೆಂಡ್ ಮಾಡೋದು. ಸಪೋಸ್ ಈಗ ಕೆಲವರು 2 ಥರ ಇನ್ಸುಲಿನ್ನ ತಗೊತಿರ್ತಾರೆ, ಅವಾಗ ಯಾವಾಗಲೂ ಶಾರ್ಟ್ ಆ್ಯಕ್ಟಿಂಗ್ ಇನ್ಸುಲಿನ್ನ ಫಸ್ಟು ತಗೋಬೇಕು, ಆಮೇಲೆ ಲಾಂಗ್ ಆ್ಯಕ್ಟಿಂಗ್ ಇನ್ಸುಲಿನ್ನ ಎಳಿಬೇಕು ಸಿರಿಂಜಲ್ಲಿ ಮಿಕ್ಸ್ ಮಾಡೋದಾದರೆ. ಆಮೇಲೆ ಡಾಕ್ಟರ್ ಹತ್ರ ಯಾವಾಗಲೂ ಕೇಳಬೇಕು, ನಾವು ಈ ಥರ ಇನ್ಸುಲಿನ್ನ ಮಿಕ್ಸ್ ಮಾಡಿ ತಗೋತಿದ್ದೀವಿ, ಇದು ಮಿಕ್ಸ್ ಮಾಡಬಹುದಾ ಅಂತ ಕನ್ಫರ್ಮೇಷನ್ ಕೊಟ್ಟ ಮೇಲೇ ಆ ಥರ ಮಾಡಬೇಕು. ಏಕೆಂದರೆ ಕೆಲವು ಇನ್ಸುಲಿನ್ ಮಿಕ್ಸ್ ಮಾಡಿದ್ರೆ ಅದು ಸರಿ ವರ್ಕ್ ಆಗಲ್ಲ. ಸೊ ಯಾವ ಥರ ಪೆನ್ ಇರುತ್ತೆ? ಯೂಶಲಿ ಕೆಲವುದು ರಿಯೂಸಬಲ್ ಪೆನ್ ಅಂತ ಬರುತ್ತೆ, ಕೆಲವುದು ಡಿಸ್ಪೋಸಬಲ್ ಪೆನ್ ಅಂತ. ಡಿಸ್ಪೋಸಬಲ್ ಯೂಶಲಿ ನಾವು ಯೂಸ್ ಮಾಡೋದು ಹಾಸ್ಪಿಟ್ಲಲ್ಲಿ ಶುಗರ್ ಏನಾದ್ರು ಜಾಸ್ತಿ ಆದಾಗ
ಅವ್ರು ಟ್ಯಾಬ್ಲೆಟ್ ಅಲ್ಲೇ ಚೆನ್ನಾಗಿ ಕಂಟ್ರೋಲ್ ಆಗಿದ್ರು. ಕಾಲಕ್ರಮೇಣಕ್ಕೆ ಬೇಕು ಅಂದಾಗ ಅಷ್ಟೇ ಡಿಸ್ಪೋಸಬಲ್ ಯೂಸ್ ಮಾಡ್ತೀವಿ. ರಿಯೂಸಬಲ್ ಪೆನ್ ಯೂಶಲಿ ಕ್ರಾನಿಕ್ ಆಗಿ ಇನ್ಸುಲಿನ್ ಟ್ರೀಟ್ಮೆಂಟ್ ತಗೊಳ್ಳೋರಿಗೆ ಸಬ್ಸ್ಕ್ರೈಬ್ ಮಾಡ್ತೀವಿ. ಸೊ ಯೂಶಲಿ ಪೆನ್ನು ಇಂದ ಅಡ್ಮಿನಿಸ್ಟರ್ ಮಾಡೋದು ಇನ್ಸುಲಿನ್ನು. ಪೆನ್ ಕ್ಯಾಪ್ ತೆಗಿಬೇಕು, ಕಾರ್ಟ್ರಿಡ್ಜ್ನ ಹಾಕಬೇಕು ಕ್ಲೀನಾಗೆ, ಹಾಕ್ಬಿಟ್ಟು ಕ್ಲೀನಾಗಿ ಟೈಟಾಗಿ ನೋಡಿ, ಯೂಶಲಿ 1-2 ಯೂನಿಟ್ ಆಚೆಗಡೆ ಬರ್ತಿದೆಯಾ ಅಂತ ಚೆಕ್ ಮಾಡಬೇಕು ಇನ್ಸುಲಿನ್ ಪೆನ್ನಲ್ಲಿ. ಅದಾದಮೇಲೆ ಅಡ್ಮಿನಿಸ್ಟರ್ ಮಾಡ್ಕೋಬೇಕು. ಓಕೆ, ಇದು ಸೇಮ್ ಸ್ಟೆಪ್ಸು ಕಂಪೇರ್ಡ್ ಟು ಸಿರಿಂಜ್, ಬಟ್ ಇನ್ಸುಲಿನ್ ಪೆನ್ನಲ್ಲಿ ಸ್ವಲ್ಪ ನೋವು ಕಮ್ಮಿ, ಸಿರಿಂಜ್ ಸೈಜ್ ಕಮ್ಮಿ ಇರುತ್ತೆ, ಆಮೇಲೆ ಕಂಫರ್ಟಬಲ್ಲು, ಆಮೇಲೆ ಎಲ್ಲರ ಮುಂದೆ ಇದು ಎಳೆಯೋದು ಆ ಥರ ಪ್ರಾಬ್ಲಮ್ಸು ಪೆನ್ನಿಗೆ ಇರೋದಿಲ್ಲ. ಸೊ ಎಲ್ಲೆಲ್ಲಿ ಇನ್ಸುಲಿನ್ ತಗೋಬೇಕು, ಇದು ಬಹಳ ಮುಖ್ಯವಾದ ಸ್ಲೈಡು. ಸೊ ಶೇಡೆಡ್ ರೀಜನ್ನು, ಈಗ ಎಷ್ಟೊಂದು ಜನ ಪೇಷಂಟ್ಸು ತೊಡೆಯ ಒಳಭಾಗದಲ್ಲಿ ಎಲ್ಲ ತಗೊಳ್ಳೋ ಅಭ್ಯಾಸ ನಾವು ಸಾಮಾನ್ಯವಾಗಿ ನೋಡ್ತೀವಿ, ಆದರೆ ಅಲ್ಲಿ ತಗೋಬಾರ್ದು. ತೊಡೆಯ ಆಚೆಗಡೆ ತಗೋಬೇಕು, ಹೊಟ್ಟೆ ಹೊಕ್ಕಳಿಂದ ಒಂದು 3-4 ಬೆರಳು ಬಿಟ್ಟು ಆಚೆಗಡೆ ತಗೋಬೇಕು. ಆಮೇಲೆ ತಗೊಂಡಂಗೆ ತಗೋಬಾರ್ದು, ಬೇರೆ ಬೇರೆ ಕಡೆ ತಗೋಬೇಕು. ಯಾಕೆಂದ್ರೆ ಒಂದೇ ಕಡೆ ತಗೊಂತಿದ್ದಾಗ ಗಂಟುಗಳಾಗುತ್ತೆ. ಆ ಗಂಟುಗಳಾದಲ್ಲಿ ಅಲ್ಲಿ ಇನ್ಸುಲಿನ್ನು ಮತ್ತೆ ಅಲ್ಲೇ ತಗೊಂಡ್ರೆ ಬೇರೆ ಬೇರೆ ಟೈಮಲ್ಲಿ ಇನ್ಸುಲಿನ್ ಬ್ಲಡ್ ಒಳಗೆ ಬಂದು ಲೋ ಶುಗರ್ ಆಗೋ ಸಂಭವ ಜಾಸ್ತಿ ಆಗುತ್ತೆ. ಸೊ ಏನಕ್ಕೆ ಎಷ್ಟೊಂದು ಜನಸಾಮಾನ್ಯರಲ್ಲಿ ಇನ್ಸುಲಿನ್ ತಗೊಳ್ಳೋದಕ್ಕೆ ಭಯ ಇದೆ. ಸೊ ಅದು ಏನಕ್ಕೆ, ಒಂದು ಇನ್ಸುಲಿನ್ನು ಚುಚ್ಕೊಳ್ಳೋದು ಭಾಳ ನೋವು ಅಂತ ಭಯ ಪಡ್ತಾರೆ. ಇಲ್ಲ ಕೆಲವರಲ್ಲಿ ನಂಬಿಕೆ ಇರುತ್ತೆ ಒಂದ್ಸರಿ ಶುರು ಮಾಡಿದ್ರೆ ಜೀವನ ಪೂರ್ತಿ ಎಲ್ಲಿ ತಗೋಬೇಕು ಅಂತ. ಸೊ ಇದೆಲ್ಲ ಬರೀ ಮೂಢನಂಬಿಕೆಗಳು. ಏಕೆಂದರೆ ಶುಗರ್ ಕಂಟ್ರೋಲು ಟೈಪ್ 2 ಡಯಾಬಿಟೀಸಲ್ಲಿ ಫಸ್ಟಲ್ಲಿ ಚೆನ್ನಾಗಿ ಮಾಡಿದ್ರೆ ನಮ್ಮ ಓನ್ ಇನ್ಸುಲಿನ್ ಪ್ರೊಡ್ಯೂಸಿಂಗ್ ಸೆಲ್ ಏನಿರುತ್ತೆ ಅದು ರಿಕವರಿ ಆಗಿ ಟ್ಯಾಬ್ಲೆಟ್ಸಲ್ಲೇ ನಾವು ಎಷ್ಟೊಂದು ಜನನ ಮೇಂಟೈನ್ ಮಾಡ್ತೀವಿ. ಅಥವಾ ತುಂಬ ಚೆನ್ನಾಗಿ ಡಯಟ್ ಮಾಡಿ ವೆಯ್ಟ್ ಲಾಸ್ ಆದವರಲ್ಲಿ ಡಯಾಬಿಟೀಸ್ ರಿವರ್ಸಲ್ ಆಗೋ ಸಾಧ್ಯತೆನೂ ಇರುತ್ತೆ. ಸೊ ಇನ್ಸುಲಿನ್ ಲೈಫ್ ಲಾಂಗ್ ಅಂತ ಭಾವಿಸೋದು ತಪ್ಪು. ಸೆಕೆಂಡು, ಇನ್ಸುಲಿನ್ಗೆ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ ಸೆಕೆಂಡು. ಸೊ ಅದು ಏನಂದರೆ ಇನ್ಸುಲಿನ್ನು ನಮಗೆ ಬೆನಿಫಿಟ್ ಮಾಡೋದೇ ಜಾಸ್ತಿ, ಕಾಂಪ್ಲಿಕೇಶನ್ಸು ಅದು ಸೀರಿಯಸ್ಸು ಯಾವುದೂ ಇಲ್ಲ. ಅದಕ್ಕೆ ವರ್ಲ್ಡ್ ಓವರ್ ಇನ್ಸುಲಿನ್ನು ಅಕ್ಸೆಪ್ಟೆಡ್ ಟ್ರೀಟ್ಮೆಂಟ್ ಡಯಾಬಿಟೀಸ್ಗೆ. ಆಮೇಲೆ ಇನ್ನೊಂದು, ಜನಸಾಮಾನ್ಯರು ಇವ್ರು ಇನ್ಸುಲಿನ್ ತಗೋತಾರೆ ಅಂತ ಮಾತಾಡ್ತಾರೆ ಅನ್ನೋ ಒಂದು ನಾಚಿಕೆ ಸ್ವಭಾವನೂ ಇರ್ಬೋದು ಪಬ್ಲಿಕ್ಕಲ್ಲಿ. ಬಟ್ ಇದು ಆ ಥರ ಹೆದರ್ಕೋಬಾರ್ದು, ಯಾಕೆಂದರೆ ಫಸ್ಟ್ ನಮ್ಮ ದೇಹ ಮುಖ್ಯ, ನಮ್ಮ ಜೀವನ ಮುಖ್ಯ. ಸೊ ಇನ್ಸುಲಿನ್ ಡಾಕ್ಟ್ರು ಬರೆದಿದ್ರೆ ಅದಕ್ಕೊಂದು ಕಾರಣ ಇರುತ್ತೆ, ಆ ಕಾರಣಕ್ಕೋಸ್ಕರ ಬರೆದಿರ್ತಾರೆ. ಅದು ತಗೊಂಡು ಆದಷ್ಟು ನಿಲ್ಸಕ್ಕೆ ಎಲ್ಲ ಡಾಕ್ಟ್ರು ಪ್ರಯತ್ನ ಪಡೋದು. ಸೊ ಈಗ ಎಲ್ಲ ಕಡೆನೂ ಇನ್ಸುಲಿನ್ ಅವೈಲಬಲ್ ಇದೆ, ಆದರೂ ಹುಡ್ಕಾಡೋದು ಇದೇನಿಲ್ಲ. ಈಗ ತುಂಬ ಆನ್ಲೈನ್ ವೆಬ್ಸೈಟ್ಸು ಎಲ್ಲ ಕಡೆ ಇನ್ಸುಲಿನ್ ಇದಿದೆ, ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟು ಭಾಳ ಮುಖ್ಯ, ಎಲ್ಲಿ ನಮ್ಮ ಇನ್ಸುಲಿನ್ನ ಆ ಶಕ್ತಿ ಕಡಿಮೆ ಆಗಬಾರ್ದು, ಹೆಂಗೆ ಅದನ್ನು ಸ್ಟೋರ್ ಮಾಡಬೇಕು ಅನ್ನೋದು ಭಾಳ ಮುಖ್ಯ. ಸೊ ಯಾವಾಗಲೂ ಇದು ಬೆಚ್ಚಗಿರೋ ಜಾಗದಲ್ಲಿ, ಹೀಟ್ ಇರೋ ಜಾಗದಲ್ಲಿ ಇಡಬಾರ್ದು, ಜಾಸ್ತಿ ಶೇಕ್ ಮಾಡಬಾರ್ದು. ಆಮೇಲೆ ಎಕ್ಸ್ಪೈರಿ ಡೇಟ್ ಯಾವಾಗಲೂ ಚೆಕ್ ಮಾಡ್ಕೋಬೇಕು. ಸೊ ನೀವೀಗ ಎಲ್ಲರೂ ಒಂದು ಕಡೆಯಿಂದ ಇನ್ನೊಂದು ಊರಿಗೆ ಹೋಗ್ತಿರ್ತೀರ, ಈ ಟೈಮಲ್ಲಿ ಇನ್ಸುಲಿನ್ನ ಹೇಗೆ ತೊಗೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಈ ಪಿಕ್ಚರ್ ನೋಡಿದ್ರೆ ಫಸ್ಟು ನೀವು ಒಂದಿಷ್ಟು ಐಸ್ ಕ್ಯೂಬ್ಸ್ ಹಾಕೋಬೇಕು ಐಸ್ ಕೂಲ್ ಬಾಕ್ಸಲ್ಲಿ. ಮಧ್ಯ ಒಂದು ಲೇಯರ್ ಆಫ್ ಕಾಟನ್ ಇಡಬೇಕು, ಅದ್ರ ಕೆಳಗಡೆ ಇನ್ಸುಲಿನ್ ವಯಲ್ಲು, ಅದ್ರ ಕೆಳಗಡೆ ಕಾಟನ್, ಅದ್ರ ಕೆಳಗಡೆ ಮತ್ತೆ ಐಸ್ ಕ್ಯೂಬ್ ಇಟ್ಟು ಹೀಗೆ ಟ್ರಾನ್ಸ್ಪೋರ್ಟ್ ಮಾಡ್ಬೋದು ನೀವು. ಇದರಿಂದ ಇನ್ಸುಲಿನ್ನು ಅದ್ರ ಪೋಟೆನ್ಸಿ ಅಥವಾ ಸಾಮರ್ಥ್ಯವನ್ನು ಕಳ್ಕೊಳ್ಳಲ್ಲ. ಅಥವಾ ಈ ಥರ ಪ್ಲಾಸ್ಟಿಕ್ ಕಂಟೈನರ್ಸು ಎಲ್ಲರೂ ನಿಮ್ಮ ಫಾರ್ಮಸಿಯಲ್ಲಿ ಕೇಳಿದ್ರೆ ಅವೈಲಬಲ್ ಇರುತ್ತೆ, ಭಾಳ ಮುಖ್ಯ ಇದು. ಇನ್ನೊಂದೇನು ವಿಷಯ ಅಂದರೆ, ಇನ್ಸುಲಿನ್ ಪೆನ್ ಒಳಗಡೆ ಹಾಕೋ ಕಾರ್ಟ್ರಿಡ್ಜ್ನ ಫ್ರಿಜ್ಜಲ್ಲಿ ಇಡಬೇಕು. ಒಂದ್ಸರಿ ಪೆನ್ನ ಒಳಗಡೆ ಹಾಕಿದ್ಮೇಲೆ ನೀವು ಅದನ್ನ ಪೆನ್ನನ್ನು ಫ್ರಿಜ್ಜಲ್ಲಿಡೋ ಅವಶ್ಯಕತೆ ಇರಲ್ಲ, ಯಾಕೆಂದರೆ ಪೆನ್ನಿಗೆ ಇನ್ಸುಲೇಟರ್ ಇರುತ್ತೆ ಹೊರಗಡೆ. ಇದು ಒಂದು ಗಮನದಲ್ಲಿರಬೇಕು. ಕೋಲ್ಡ್ ಇನ್ಸುಲಿನ್ನ ಇಂಜೆಕ್ಟ್ ಮಾಡ್ಕೊಳ್ಳೋದ್ರಿಂದ ಬಹಳ ನೋವಾಗುತ್ತೆ. ಯಾವಾಗಲೂ ಇನ್ಸುಲಿನ್ನ ಇಂಜೆಕ್ಟ್ ಮಾಡ್ಕೊಳ್ಳೋಕ್ಕೂ ಮುಂಚೆ ರೂಮ್ ಟೆಂಪ್ರೇಚರಲ್ಲಿ ತಗೋಬೇಕು, ಇದು ಭಾಳ ಮುಖ್ಯವಾದ ಪಾಯಿಂಟು. ಎಷ್ಟೊಂದು ಜನಕ್ಕೆ ಅಲ್ಲಿ ಬ್ಲೀಡಿಂಗ್ ಆಗೋದು, ಇಲ್ಲ ತುಂಬ ನೋವು ಆಗೋದು, ಅದರಿಂದನೇ ಇನ್ಸುಲಿನ್ನ ನಿಲ್ಲಿಸಿರೋ ಸಂಭವಗಳು ಭಾಳ ಇದೆ. ಸೊ ಈ ಥರ್ಮಾಕ್ಸ್ ಬಾಕ್ಸಸ್ ಇರುತ್ತೆ, ಇದು ಭಾಳ ಮುಖ್ಯ. ಇದು ಇನ್ನೊಂದು ಸರಿ ರಿಪೀಟ್ ಮಾಡ್ತಿದ್ದೀನಿ, ಇನ್ಸುಲಿನ್ ಸಿರಿಂಜಸ್ನ ಡಿಸ್ಪೋಸ್ ಮಾಡೋಕ್ಕೆ ಒಂದು ಮೆಥಡ್ ಇರುತ್ತೆ.
ಪಂಚರ್ ಪ್ರೂಫ್ ಕಂಟೈನರ್, ಬೇಸಿಕಲಿ ಹೇಳ್ಬೇಕಂದ್ರೆ ಒಂದು ಪ್ಲಾಸ್ಟಿಕ್ ಕಂಟೈನರ್ನ ಇಟ್ಕೋಬೇಕು, ಸಿರಿಂಜಸ್ನೆಲ್ಲ ಅದ್ರಲ್ಲಿ ಹಾಕಬೇಕು. ಆಮೇಲೆ ನೀವು ಡಿಸ್ಪೋಸ್ ಮಾಡುವಾಗ ಯಾರು ನಿಮ್ಮ ಮನೆ ಹತ್ರ ಕ್ಲಿಯರ್ ಮಾಡ್ತಾರೋ ಅವ್ರಿಗೆ ಹೇಳಬೇಕು, ಇದರಲ್ಲಿ ಇನ್ಸುಲಿನ್ ಸಿರಿಂಜ್ ಇದೆ, ಹ್ಯಾಂಡಲ್ ಮಾಡುವಾಗ ಹುಷಾರಾಗಿರ್ಬೇಕು ಅಂತ. ಇಲ್ಲ ಅವ್ರಿಗೆ ಚುಚ್ಕೊಂಡ್ರೆ ಅವ್ರಿಗೆ ಬಹಳ ತೊಂದರೆ. ಸೊ ಯಾವಾಗಲೂ ಇದು ಮನೆಯಲ್ಲಿ ಇರ್ಬೇಕಾದ್ರೆ ಎಕ್ಸ್ಟ್ರಾ ಇನ್ಸುಲಿನ್ ಇರಬೇಕು. ಇನ್ಸುಲಿನ್ನ ಯಾವಾಗಲೂ ನೋಡಬೇಕು ನೀವು. ಕೆಲವುದು ನೀರ್ ತರ ಇನ್ಸುಲಿನ್ ಇರೋದು, ಏನಾದ್ರು ಹೆಪ್ಪುಗಟ್ಟಿದ್ಯಾ ಈ ತರ ಯಾವಾಗಲೂ 3 ದಿನ 5 ದಿನಕ್ಕೆ ಒಂದ್ಸರಿ ನೋಡ್ಕೋಬೇಕು. ಆಮೇಲೆ ಇನ್ಸುಲಿನ್ನ ಯಾವಾಗಲೂ ತುಂಬಾ, ಈಗ ಟಿವಿ ಇದ್ರ ಹತ್ರ ಇಡೋದು ಆಗ್ಲಿ, ಇಲ್ಲ ಕಾರ್ ಡ್ಯಾಶ್ ಬೋರ್ಡ್ ಅಲ್ಲಿ ತುಂಬಾ ಬಿಸಿ ಆಗೋ ಜಾಗಗಳಲ್ಲಿ ಇಡಬಾರ್ದು, ಯಾಕೆಂದ್ರೆ ಅದ್ರ ಸಾಮರ್ಥ್ಯನ ಕಳ್ಕೊಳ್ಳುತ್ತೆ. ಸೊ ಯಾವಾಗಲೂ ಕೈ ಕ್ಲೀನ್ ಮಾಡ್ಕೋಬೇಕು, ಇನ್ಸುಲಿನ್ ಮೇಲ್ಗಡೆ ಸ್ವಲ್ಪ ಒರೆಸ್ಬೇಕು. ಇದೆಲ್ಲ ಅಲೆ ನಾನು ಮುಂಚೆ ಹೇಳಾಗಿದೆ. ಸೊ ಇನ್ನೊಂದು ಟೈಮಿಂಗ್, ಯಾವಾಗ ಯಾವ ಇನ್ಸುಲಿನ್ ತಗೊಳ್ಳೋದು ಬಹಳ ಮುಖ್ಯ. ಕೆಲವು ಇನ್ಸುಲಿನ್ ಸ್ಪೆಸಿಫಿಕ್ ಆಗಿ ಡಾಕ್ಟರ್ ಹೇಳ್ತಾರೆ 30 ನಿಮಿಷ ಮುಂಚೆ ತಗೋಬೇಕು. ಏನಕ್ಕೆ ಹೇಳೋದು ಅಂದ್ರೆ, ಇನ್ಸುಲಿನ್ ಬ್ಲಡ್ ಒಳಗೆ ಬಂದು ಬ್ಲಡ್ ಒಳಗೆ ಹೀರ್ಕೊಂಡು ಕೆಲಸ ಮಾಡಕ್ಕೆ ಅಷ್ಟು ಟೈಮ್ ಬೇಕು. ನೀವು ಅದಕ್ಕೂ ಮುಂಚೆ ಊಟ ಮಾಡಿಬಿಟ್ರೆ ನಿಮ್ಮ ಶುಗರ್ ಮೇಲೆ ಏರಿ ಇಳಿದು ಬಿಟ್ಟಿರುತ್ತೆ. ಸೊ ಇನ್ಸುಲಿನ್ ಆಮೇಲೆ ಕೆಲಸ ಮಾಡಿದ್ರೆ ಏನೂ ಉಪಯೋಗ ಇಲ್ಲ. ಸೊ ಯಾವಾಗಲೂ ಟೈಮಿಂಗ್ ಆಫ್ ದ ಇನ್ಸುಲಿನ್ ಬಗ್ಗೆ ಬಹಳ ಪರ್ಟಿಕ್ಯುಲರ್ ಆಗಿರ್ಬೇಕು. ಸೊ ಇನ್ಸುಲಿನ್ ಸೈಡ್ ಎಫೆಕ್ಟ್ ಏನು ಸಾಮಾನ್ಯವಾಗಿ ಆಗೋದು, ಇದು ಫಸ್ಟ್ ಯಾವಾಗಲೂ ಜ್ಞಾಪಕ ಇಟ್ಕೋಬೇಕು. ಇನ್ಸುಲಿನ್ನಿಂದ ಲೋ ಶುಗರ್ ಆಗ್ಬೋದು. ಲೋ ಶುಗರ್ ಯಾವಾಗ ಆಗ್ಬೋದು, ಯೂಶ್ವಲಿ ಡಾಕ್ಟರ್ ಒಂದು ಡೋಸು ನಿಮ್ಮ ಬಾಡಿ ತೂಕಕ್ಕೆ ತಕ್ಕಂಗೆ ಬರೆದಿರ್ತಾರೆ. ಬಟ್ ಯಾವಾಗಾದ್ರೂ ನೀವು ಊಟ ಲೇಟ್ ಮಾಡೋದಾಗ್ಲಿ, ಊಟ ನಿಮ್ಗೆ ಹುಷಾರಿಲ್ಲದೆ ಊಟದ ಪ್ರಮಾಣ ಕಮ್ಮಿ ಆದಾಗ, ಇಂಥ ಟೈಮಲ್ಲಿ ನಿಮ್ಮ ಶುಗರು ಲೋ ಆಗ್ಬೋದು. ಈ ಟೈಮಲ್ಲಿ ಯೂನಿಟ್ಸ್ನ 4 ಯೂನಿಟ್ ಕಮ್ಮಿ ಮಾಡ್ಕೋಬೋದು, ಇಲ್ಲ ನಿಮ್ಮ ಲೋಕಲ್ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು ಈ ಟೈಮಲ್ಲಿ. ಇನ್ನೊಂದೇನೆಂದರೆ, ಲೋ ಶುಗರ್ ಟ್ರೀಟ್ಮೆಂಟ್ ಯಾವಾಗಲೂ ಪೇಷಂಟಿಗೆ ಗೊತ್ತಿರಬೇಕು. ಬೆಸ್ಟ್ ಅಂದರೆ, ಈಗ ಗ್ಲೂಕಾನ್ ಡಿ ಪೌಡರ್ ಬರುತ್ತೆ, 3 ಚಮಚನ 200 ml ಸಣ್ಣ ವಾಟರ್ ಬಾಟ್ಲಲ್ಲಿ ಹಾಕ್ಕೊಂಡು ಎಲ್ಲ ಇನ್ಸುಲಿನ್ ಯೂಸ್ ಮಾಡೋ ಪೇಷಂಟ್ ಅವ್ರ ಹತ್ರ ಇಟ್ಕೋಬೇಕು. ಲೋ ಶುಗರ್ ಯಾವಾಗ ಆಗುತ್ತೆ, ಈಗ ಸಪೋಸ್ ಏನಾದ್ರು ನೀವು ಎಕ್ಸ್ಟ್ರಾ ನಡೆದು ಬಿಟ್ರಿ, ಇಂಥ ಟೈಮಲ್ಲೆಲ್ಲ ಆಗ್ಬೋದು. ಸೊ ಹತ್ರ ಶುಗರ್ ಸೋರ್ಸ್ ಇರೋದು ಒಳ್ಳೇದು. ಓಕೆ. ಇನ್ನೊಂದು ತೂಕ ಹೆಚ್ಚಾಗೋದು, ಅದ್ರ ಬೆನಿಫಿಟ್, ಇನ್ಸುಲಿನ್ ಶುಗರ್ ಕಮ್ಮಿ ಮಾಡೋ ಬೆನಿಫಿಟ್ಟು, ಈ ತೂಕ 1-2 kg ಹೆಚ್ಚಾಗೋದು, ಅದು ನೀವು ವ್ಯಾಯಾಮ ಮಾಡೋದು, ಡಯಟ್ ಕಂಟ್ರೋಲ್ ಮಾಡೋದ್ರಿಂದ ತಡೆಗಟ್ಟಬಹುದು. ಸೊ ಇಲ್ಲಿಗೆ ನನ್ನ ಈ ಸ್ಮಾಲ್ ಟಾಕ್ ಮುಕ್ತಾಯಗೊಳಿಸ್ತೀನಿ. ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ. ಓಕೆ. ಸೊ ಹ್ಯೂಮನ್ ಬಿಹೇವಿಯರ್ ಏನಂದ್ರೆ, ಫಸ್ಟು ನಮ್ಮ ಮನಸ್ಸಲ್ಲಿ ನಾವು ಧೈರ್ಯ ತಗೋಬೇಕು, ನಾನು ಬ್ಯಾಲೆನ್ಸ್ ಮಾಡಬಲ್ಲೆ ಅಂತ. ಡಯಾಬಿಟಿಸ್ ಇರೋದ್ರಲ್ಲಿ ಇದು ಸ್ಪೆಸಿಫಿಕ್ ಟೈಮ್ನ ನೀವು ಅಲಾಟ್ ಮಾಡಬೇಕು. ಫಸ್ಟ್ ನಾನು ಹೇಳೋದು ಏನಂದರೆ, ಏನೇ ಇರಲಿ ನಿಮ್ಮ ಕೆಲಸ, 30 ಮಿನಿಟ್ಸ್ ವಾಕಿಂಗ್ ಮಾಡಬೇಕು, 15 ಮಿನಿಟ್ಸ್ ಮೆಡಿಟೇಷನಿಗೆ ಟೈಮ್ ತಗೊಳ್ಳಿ, 2 times a day. ಆಮೇಲೆ ತಿನ್ನೋ ಊಟದ ಪ್ರಮಾಣ ಕಮ್ಮಿ ಮಾಡಬೇಕು, ನಾರಿನಂಶ ಇರೋ ತರಕಾರಿ ಹೆಚ್ಚು ಮಾಡಬೇಕು. ಆಮೇಲೆ ಜಾಸ್ತಿ ಜಂಕ್ ಫುಡ್ಡು, ಶುಗರ್ ಇರೋ ಐಟಮ್ಸ್ನ ಅವಾಯ್ಡ್ ಮಾಡಬೇಕು. ಇದು ಜನರಲ್ ಫೌಂಡೇಶನ್ ಡಯಾಬಿಟಿಸ್ ಟ್ರೀಟ್ಮೆಂಟ್ಗೆ. ಇದ್ರ ಮೇಲೆ ನಾವು ಬ್ಯುಸಿ ಲೈಫ್ ಸ್ಟೈಲಲ್ಲಿ ಯೂಶ್ವಲಿ ಮಾತ್ರೆ ತಗೊಳ್ಳೋದು ಮರೆಯೋದು, ಇದೆಲ್ಲ ಸಾಮಾನ್ಯ. ಇದಕ್ಕೆ ನಮ್ಮ ಟೆಕ್ನಾಲಜಿನ ಬಳಸ್ಕೋಬೇಕು. ಏನು ಮಾಡಬೇಕಂದ್ರೆ, ನಮ್ಮ ಫೋನಲ್ಲಿ ರಿಮೈಂಡರ್ ಹಾಕೋಬೇಕು, ಈ ಟೈಮಿಂಗ್ ನನ್ನ ಟ್ಯಾಬ್ಲೆಟ್ ಇದೆ ಅಂತ. ಸೊ ಫೋನಲ್ಲಿ ರಿಮೈಂಡರ್ ಬಂದಾಗ ಟ್ಯಾಬ್ಲೆಟ್ ತೊಗೊಳಕ್ಕೆ ಈಸಿ ಆಗುತ್ತೆ. ಇದು ಎಸ್ಪೆಷಲಿ ಬ್ಯುಸಿ ಜಾಬಲ್ಲಿರೋರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಈ ಟಿಪ್. ಸರ್, ನಾವು ಡಯಟ್ ಅಡ್ವೈಸ್ ಕೊಡುವಾಗ ಯಾವುದೇ ಊಟನ ತಿನ್ನಲೇಬೇಡಿ ಅಂತ ಯಾರಿಗೂ ಹೇಳಲ್ಲ. ಸೊ ಕೆಲವು ಹೆಲ್ತಿ ಚಾಯ್ಸ್ ಇದೆ, ಅದನ್ನ ಈಗ ತಿಂಗಳಲ್ಲಿ 30 ದಿನ ಇರುತ್ತೆ. ಆ ಡಿಸಿಪ್ಲಿನ್ನ ಒಂದು ಅಟ್ಲೀಸ್ಟ್ 25 ದಿಂದ 28 ದಿವಸ ನೀವು ಮೇಂಟೈನ್ ಮಾಡಿದ್ರೆ ನಿಮ್ಮ ಶುಗರ್ಗೆ ಬಹಳ ಒಳ್ಳೆಯದು. ಸೊ ಅದ್ರ ರೀತಿಯಿಂದ ನಾವು ಹೇಳ್ತೀವಿ. ಬಟ್ ಯಾವುದೇ ಐಟಮ್ಮು ನಿಮಗೆ ತಿನ್ನಲೇಬಾರ್ದು ಅಂತ ಶುಗರ್ ಪೇಷಂಟ್ಸಿಗಿಲ್ಲ. ಲಿಮಿಟಲ್ಲಿ ತಿನ್ಬೋದು, ಬಟ್ ರೆಗ್ಯುಲರ್ ಆಗಿ ತಿನ್ನಬಾರ್ದು. ಬೇರೆ ತರಕಾರಿ, ನಾರಿನಂಶ, ಕ್ಯಾಲರಿ ಕಂಟ್ರೋಲು ಇದನ್ನ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ.
ಓಕೆ. ಸೊ ಟ್ರಾವೆಲ್ ಪ್ರಿಕಾಷನ್ಸ್ ಅಂದರೆ ಎರಡು ಡ್ರಗ್ ಇದೆ. ಒಂದು ಸಲ್ಫನಿಲ್ ಯೂರಿಯಾ ಅಂತ ಕರಿತೀವಿ, ಇನ್ಸುಲಿನ್ ಅಂತ ಕರಿತೀವಿ. ಸೊ ಇದು ಯಾರ್ಯಾರು ಯೂಸ್ ಮಾಡ್ತಾ ಇದ್ದಾರೆ ಅವರು ಯಾವಾಗಲೂ ಹತ್ರ ಗ್ಲೂಕೋಸ್ ಸೋರ್ಸ್ ಇಟ್ಕೋಬೇಕು. ಐದರ್ ಗ್ಲೂಕಾನ್ ಡಿ ಪುಡಿ ಇಲ್ಲ ಗ್ಲೂಕೋಸ್ ಟ್ಯಾಬ್ಲೆಟ್. ಯಾಕೆಂದ್ರೆ ಲೋ ಶುಗರ್ ಯಾವಾಗ ಆಗ್ಬೋದು ಅದು ಯಾರು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ಆದಲ್ಲಿ ಆ ಟ್ರೀಟ್ಮೆಂಟ್ ಬಹಳ ಸುಲಭ. ಗ್ಲೂಕೋಸ್ ಟ್ಯಾಬ್ಲೆಟ್ ತಗೊಂಡ್ರೆ ಶುಗರ್ ಲೆವೆಲ್ ಕ್ಲೀನಾಗಿ ಬರುತ್ತೆ. ಇದು ಒಂದು ಟ್ರಾವೆಲಿಂಗ್ ಪೇಷಂಟ್ಸಲ್ಲಿ ಪ್ರಿಕಾಷನ್. ನೆಕ್ಸ್ಟು ಇನ್ಸುಲಿನ್ ಸ್ಟೋರೇಜು. ಅವ್ರು ಯಾವಾಗಲೂ ಐಸ್ ಕ್ಯೂಬು ಇಲ್ಲ ಐಸ್ ಬಾಕ್ಸಸ್ ಅಂತ ಬರುತ್ತೆ ಫಾರ್ಮಸಿಯಲ್ಲಿ ಅವೈಲಬಲ್ಲು. ಇದರಿಂದ ಟ್ರಾನ್ಸ್ಪೋರ್ಟ್ ಮಾಡಬೇಕು ಇನ್ಸುಲಿನ್ನು, ಇಲ್ಲ ಇನ್ಸುಲಿನ್ ಅದರ ಸಾಮರ್ಥ್ಯನ ಕಳ್ಕೊಳ್ಳುತ್ತೆ. ಅದು ಬಿಟ್ಟರೆ ಆಚೆ ಹೋದಾಗ ಯೂಶ್ವಲಿ ನಾವು ಹೊರಗಡೆ ಫುಡ್ಡು ಇದೆಲ್ಲ ತಿಂತೀವಿ. ಇದನ್ನು ಲಿಮಿಟಾಗಿ ತಿನ್ನಬೇಕು, ಹೆಲ್ತಿ ಸಲಾಡ್ಸ್ ತಿನ್ನಬೇಕು, ಕ್ಯಾಲರಿ ಕಂಟ್ರೋಲು ಇದ್ರ ಬಗ್ಗೆ ಎಲ್ಲ ಯೂಶ್ವಲಿ ನಾವು ಎಚ್ಚರಿಕೆ ವಹಿಸಬೇಕು. ಆಚೆ ಹೋದಾಗ ಯೂಶ್ವಲಿ ನಾವು ಆಚೆ ತಿಂದಾಗ ವೆಯ್ಟ್ ಗೇನ್ ಆಗ್ತೀವಿ. ಮನೆಗೆ ಬಂದಮೇಲೆ ಇಮಿಡಿಯೇಟ್ಲಿ ಕಂಟ್ರೋಲ್ ಮಾಡ್ಕೋಬೇಕು ಆ ವೆಯ್ಟ್ ಗೇನ್. ವೆಯ್ಟ್ ಇನ್ಕ್ರೀಸ್ ಆಗಬಾರ್ದು. ಅದೇ ಮೇಯ್ನ್ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ.